ಪತಿಯೋರ್ವ ತನ್ನ ಪತ್ನಿಯನ್ನ ಕೊಂದು ಬೆಡ್ಶೀಟ್ನಲ್ಲಿ ಸುತ್ತಿಟ್ಟು ಎಸ್ಕೇಪ್ ಆಗಿದ್ದಾನೆ. ಕುಂಬಳಗೂಡು ವ್ಯಾಪ್ತಿಯ ಗೇರುಪಾಳ್ಯದಲ್ಲಿ ಈ ಘಟನೆ ನಡೆದಿದೆ. ಗಂಡ ಧೀರಜ್ ಕುಮಾರ್ ರೀಮಾ ಕುಮಾರಿಯನ್ನ ಮರ್ಡರ್ ಮಾಡಿ ಎಸ್ಕೇಪ್ ಆಗಿದ್ದಾನೆ, ತಲೆಮರೆಸಿಕೊಂಡಿದ್ದಾನೆ. 1 ವರ್ಷದ ಹಿಂದೆ ಈ ದಂಪತಿ ಬೆಂಗಳೂರಿಗೆ ಬಂದಿದ್ರು. ಆದ್ರೆ ಈಗ ಪತಿ ಧೀರಜ್ ಕುಮಾರ್ ತನ್ನ ಪತ್ನಿಯನ್ನ ಮರ್ಡರ್ ಮಾಡಿದ್ದಾನೆ. 4-5 ದಿನಗಳ ಹಿಂದೆ ರೀಮಾ ಕೊಲೆಯಾಗಿರುವಂತಹ ಶಂಕೆ ಮೂಡಿದೆ. ಕೊಲೆ ಪ್ರಕರಣವನ್ನ ದಾಖಲಿಸಿ ಪೊಲೀಸರು ಆರೋಪಿ ಗಂಡನಿಗಾಗಿ ಶೋಧ ಕಾರ್ಯವನ್ನ ಮಾಡ್ತಿದ್ದಾರೆ. ಪತಿಯೋರ್ವ ತನ್ನ ಹೆಂಡತಿಯನ್ನ ಕೊಲೆ ಮಾಡಿ ಬೆಡ್ಶೀಟ್ನಲ್ಲಿ ಸುತ್ತಿಟ್ಟು ವಾಶ್ರೂಮ್ ಹತ್ರ ಆ ಮೃತದೇಹವನ್ನ ಇಟ್ಟು ಎಸ್ಕೇಪ್ ಆಗಿದ್ದ. ಯಾವಾಗ ಆ ಮನೆಯಿಂದ ವಾಸನೆ ಬರೋದಕ್ಕೆ ಶುರುವಾಯಿತು, ಆಗ ಅಕ್ಕಪಕ್ಕದ ಮನೆಯವರು ಆ ಮನೆಯ ಮಾಲೀಕನಿಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಮನೆಯ ಮಾಲೀಕ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದ. ಸ್ಥಳಕ್ಕೆ ಬಂದಂತಹ ಪೊಲೀಸರು ವಿಚಾರಣೆಯನ್ನ ಮಾಡಿದಾಗ, ಆ ಸ್ಥಳವನ್ನ ಪರಿಶೀಲಿಸಿದಾಗ ಅಲ್ಲಿ ಮೃತದೇಹ ಪತ್ತೆಯಾಗಿದೆ. ಪತ್ನಿಯನ್ನ ಕೊಲೆ ಮಾಡಿ ಆಕೆಯ ಮೃತದೇಹವನ್ನ ಬೆಡ್ಶೀಟ್ನಲ್ಲಿ ಸುತ್ತಿಟ್ಟು ಪತಿ ಪರಾರಿಯಾಗಿರುವಂತಹ ಘಟನೆ ಬೆಂಗಳೂರಿನ ಕುಂಬಳಗೂಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಗೇರುಪಾಳ್ಯದಲ್ಲಿ ನಡೆದಿದೆ. ಸದ್ಯ ಘಟನಾ ಸ್ಥಳದಲ್ಲಿ ನಾವಿದ್ದೀವಿ. ಗೇರುಪಾಳ್ಯದ ಈ ಒಂದು ಕಟ್ಟಡ ಏನಿದೆ, ಇದು ಲಕ್ಷ್ಮಣ್ ಎನ್ನುವರಿಗೆ ಸೇರಿದಂಥ ಕಟ್ಟಡದ 4ನೇ ಫ್ಲೋರ್ನಲ್ಲಿ ಬಿಹಾರ ಮೂಲದ ರೀಮಾ ಕುಮಾರಿ ಹಾಗೂ ಧೀರಜ್ ಕುಮಾರ್ ಎನ್ನುವಂಥ ದಂಪತಿ ವಾಸವಾಗಿರ್ತಾರೆ. ಕಳೆದ 1 ವರ್ಷಗಳಿಂದ ಈ ಬಿಲ್ಡಿಂಗ್ನಲ್ಲಿ ವಾಸವಾಗಿದ್ದು ಈ ಭಾಗದಲ್ಲಿ ಬರುವಂಥ ಕೈಗಾರಿಕಾ ಪ್ರದೇಶದಲ್ಲಿ ಗಂಡ ಹೆಂಡತಿ ಕೆಲಸಕ್ಕೆ ಹೋಗ್ತಿರ್ತಾರೆ. ನಿನ್ನೆ ಸಂಜೆ ರೀಮಾ ಕುಮಾರಿ ಅವರ ಸ್ನೇಹಿತೆ ರೀಮಾ ಕುಮಾರಿ ಅವರನ್ನು ಹುಡ್ಕೊಂಡು ಮನೆ ಬಳಿ ಬಂದಂಥ ಸಂದರ್ಭದಲ್ಲಿ ದುರ್ವಾಸನೆ ಹೊಡಿತಾ ಇರುತ್ತೆ. ಅಂದರೆ ಈ ಕಟ್ಟಡದ ಟೆರೆಸ್ನಲ್ಲಿ ಅವರು ಸಿಂಗಲ್ BHK ರೂಮ್ನಲ್ಲಿ ವಾಸವಾಗಿರ್ತಾರೆ. ಆಕೆ ಯಾವಾಗ ಬಂದು ಮನೆಯಲ್ಲಿ ರೀಮಾ ಕುಮಾರಿಯನ್ನು ಹುಡ್ಕೊಂಡ್ಬರ್ತಾಳೆ, ಆಗ ದುರ್ವಾಸನೆಯನ್ನು ಬರುತ್ತೆ. ಕೂಡಲೇ ಆ ಮನೆ ಮಾಲೀಕರಿಗೆ ವಿಚಾರವನ್ನು ಮುಟ್ಟಿಸಿದ ಸಂದರ್ಭದಲ್ಲಿ ಕಿಟಕಿಯನ್ನು ಓಪನ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಮನೆಯ ಒಳಗಡೆ ಬೆಡ್ಶೀಟ್ನಲ್ಲಿ ರೀಮಾ ಕುಮಾರಿ ಅವರ ಮೃತದೇಹ ಪತ್ತೆ ಆಗುತ್ತೆ. ಕೂಡಲೇ ಮನೆ ಮಾಲೀಕರಾದಂಥ ಲಕ್ಷ್ಮಣ್ ಅವರು ಕುಂಬಳಗೂಡು ಪೊಲೀಸರಿಗೆ ವಿಚಾರ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾರೆ. ಸ್ಥಳಕ್ಕೆ ಬಂದಂಥ ಕುಂಬಳಗೂಡು ಪೊಲೀಸರು ಮೃತಪಟ್ಟಿರುವಂಥ ರೀಮಾ ಕುಮಾರಿ ಏನಿದ್ದಾರೆ ಅವರ ಪತಿ ಎಲ್ಲಿ ಅಂತೇಳಿ ಹುಡುಕಿದಂಥ ಸಂದರ್ಭದಲ್ಲಿ ಆತ ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಆತ ಈಗ ಆಲ್ರೆಡಿ ಬಿಹಾರಕ್ಕೆ ಎಸ್ಕೇಪ್ ಆಗಿರುವಂಥದ್ದು. ಸದ್ಯ ಆ ಘಟನಾ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದಂಥ ಕುಂಬಳಗೂಡು ಪೊಲೀಸರಿಗೆ ಪ್ರಾಥಮಿಕವಾಗಿ ಪತಿ ಧೀರಜ್ ಕುಮಾರ್ ಏನಿದ್ದಾನೆ ಈತ ಪತ್ನಿಯನ್ನ ಹತ್ಯೆಗೈದು ಮೃತದೇಹವನ್ನು ಬೆಡ್ಶೀಟ್ನಲ್ಲಿ ಸುತ್ತಿಟ್ಟು ಪರಾರಿಯಾಗಿರುವಂಥದ್ದು ಸತ್ಯಕ್ಕೆ ಗೊತ್ತಾಗಿರುವಂಥದ್ದು. ಸದ್ಯ ಆತನ ಪತ್ತೆ ಕಾರ್ಯ ಮುಂದುವರೆದಿರುವಂಥದ್ದು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ RR ಆಸ್ಪತ್ರೆಗೆ ಕಳಿಸ್ಕೊಡ್ಲಾಗಿದೆ. ಘಟನೆಗೆ ಅಸಲಿ ಕಾರಣ ಏನು, ಯಾವ ರೀತಿಯಾಗಿ ಕೊಲೆ ಆಗಿದೆ ಅನ್ನೋದು ಮುಂದಿನ ಪೊಲೀಸರ ವಿಚಾರಣೆಯಿಂದ ಗೊತ್ತಾಗಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ತೇಜು ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಪತಿಯೋರ್ವ ತನ್ನ ಪತ್ನಿಯನ್ನ ಕೊಲೆ ಮಾಡಿ ತಲೆಮರೆಸಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಯಾವ ವಿಚಾರ ಕೊಲೆ ಮಾಡಿದ್ದಾನೆ ಎನ್ನುವಂತಹ ವಿಚಾರ ಏನಾದ್ರೂ ಗೊತ್ತಾಯ್ತಾ ಶಿವಕುಮಾರ್? ಪ್ರತ್ಯಕ್ಷ ಕಳೆದ 1 ವರ್ಷಗಳ ಹಿಂದಷ್ಟೇ ಬೆಂಗಳೂರಿನ ಕುಂಬಳಗೂಡು ವ್ಯಾಪ್ತಿಯ ಬಂದು ಬಾಡಿಗೆ ಮನೆಗೆ ವಾಸ ಮಾಡ್ಕೊಂಡಿರ್ತಾರೆ. ಲಕ್ಷ್ಮಣನವ್ರಿಗೆ ಸೇರಿದಂತ ಮನೆಯಲ್ಲಿ ಬಾಡಿಗೆಗೆ ಪಡ್ಕೊಂಡಂತ ಗಂಡ ಹೆಂಡತಿ ಅಲ್ಲಿ ಹತ್ತಿರದ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸಕ್ಕೆ ಹೋಗ್ತಿರ್ತಾರೆ. ಕಳೆದ 4 ದಿನಗಳ ಹಿಂದೆ ಇನ್ಸಿಡೆಂಟ್ ಆಗಿದ್ದು, ನಿನ್ನೆ ಸಂಜೆ ಮೃತಪಟ್ಟಂತ ರೀಮಾ ಕುಮಾರಿ ಏನಿದ್ದಾರೆ ಅವರ ಸ್ನೇಹಿತೆ ಆಕೆಯನ್ನ ಹುಡುಕೊಂಡು ಮನೆ ಬಳಿ ಬಂದಂತ ಸಂದರ್ಭದಲ್ಲಿ ಹೊರಗಿನಿಂದ ಡೋರ್ ಲಾಕ್ ಆಗಿರುತ್ತೆ. ಜೊತೆಗೆ ಕೆಟ್ಟವಾದಂತ ಆ ದುರ್ವಾಸನೆ ಬರ್ತಿದ್ದಂತ ಹಿನ್ನೆಲೆಯಲ್ಲಿ ಮನೆ ಮಾಲೀಕರಿಗೆ ಮಾಹಿತಿ ಕೊಡುವಂತ ಕೆಲಸವನ್ನ ಆಕೆ ಮಾಡಿರ್ತಾಳೆ. ಆಗ ಮನೆ ಮಾಲೀಕರು ಬಂದು ಕಿಟಕಿಯನ್ನು ತೆಗೆದು ನೋಡಿದಂತ ಸಂದರ್ಭದಲ್ಲಿ ಆಕೆಯ ಮೃತದೇಹ ಬಟ್ಟೆಯಲ್ಲಿ ಸುತ್ತಿಟ್ಟ ರೀತಿಯಲ್ಲಿ ಪತ್ತೆ ಆಗುತ್ತೆ. ಕೂಡಲೇ ಕುಂಬಳಗೂಡು ಪೊಲೀಸರಿಗೆ ಮಾಹಿತಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಕುಂಬಳಗೂಡು ಪೊಲೀಸರು ಗಂಡ ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಮಹಿಳೆಯ ಕೊಲೆ ಆಗಿರುವಂತದ್ದು ಪತ್ತೆ ಆಗುತ್ತೆ. ಆಕೆಯ ಗಂಡ ಯಾರ ಜೊತೆಲಿ ಆಕೆ ವಾಸವಾಗಿಲ್ಲ ಅಂತೇಳಿ ಪತ್ತೆ ಹಚ್ಚಿದಂತ ಸಂದರ್ಭದಲ್ಲಿ 1 ವರ್ಷಗಳಿಂದ ಗಂಡ ಹೆಂಡತಿ ಬಾಡಿಗೆಗಿದ್ದಾರೆ ಅಂತೇಳಿ ಮನೆ ಮಾಲೀಕ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾನೆ. ಕೂಡಲೇ ಆಕೆಯ ಪತಿ ಧೀರಜ್ ಏನಿದ್ದಾನೆ ಬಿಹಾರ ಮೂಲದವನು, ಆತನನ್ನ ಸಂಪರ್ಕ ಮಾಡ್ಲಿಕ್ಕೆ ಫೋನ್ ಅನ್ನ ಮಾಡಿದ್ರೆ ಆತ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿರುವಂತದ್ದು ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ಹೀಗಾಗಿ ಕೊಲೆ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತಹ ಕುಂಬಳಗೂಡು ಪೊಲೀಸರು ಆರೋಪಿ ಪತಿ ಧೀರಜ್ ಏನಿದ್ದಾನೆ ಆತನ ಪತ್ತೆಗಾಗಿ ಹುಡುಕಾಟವನ್ನು ನಡೆಸಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. 3 ದಿನದಿಂದ ಕಾಣಿಸ್ತಿರ್ಲಿಲ್ಲ. ಅವ್ರ ಫ್ರೆಂಡ್ ಹುಡಿಕೊಂಡ್ ಬಂದವ್ರೆ. ಎಲ್ಲೋದ್ರು ಅಂತ ಅವ್ರ ಫ್ರೆಂಡ್ ಹುಡಿಕೊಂಡ್ ಬಂದ್ರಂತೆ. ಅವ್ರ ಬಾಗ್ಲು ತಟ್ಟಾಗ ಏನೋ ಸ್ಮೆಲ್ ಬಂತಂತೆ. ಪಕ್ಕದವ್ರಿಗೆಲ್ಲ ಹೇಳೋರೆ. ಆಮೇಲೆ ಓನರ್ ಬಂದ್ ನೋಡಿ ಪೊಲೀಸ್ ತಗೊಂಡ್ರೆ ನಿಮಗೆ ಪೊಲೀಸ್ ಅಂದ್ರೆ ಎಷ್ಟು ವರ್ಷ ಆಗಿತ್ತು ಇಲ್ಲಿ ಬಂದು? ಒಂದು ಇಲ್ಲಿಗೆ ಬಂದು 3-4 ತಿಂಗಳಾಗಿತ್ತು ಅಷ್ಟೇ. 3-4 ತಿಂಗಳು ಅಷ್ಟೇ. ಓಕೆ. ಏನ್ ಕೆಲಸ ಎಲ್ಲರೂ ಯಾವ್ದೋ ಕುಕ್ಕರ್ ಫ್ಯಾಕ್ಟ್ರಿ ಅಂತ ಅವ್ರ ಗಂಡ ಹೋಯ್ತಾ ಇದ್ದಂತೆ. ಅವ್ರೇ ಅದು ಅಂತ ಗೊತ್ತಿಲ್ಲ. ಒಟ್ನಲ್ಲಿ 5:30 ಬರೋರು. ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಇಬ್ರು ಕೆಲ್ಸಕ್ಕೆ ಹೋಗ್ತಾ ಪೊಲೀಸ್ನವರೆಲ್ಲ ಬಂದು ಅವ್ರ ಫ್ರೆಂಡ್ ಬಂದಿದ್ರಲ್ಲ ಫ್ಯಾಕ್ಟ್ರಿಯಿಂದ, ಅವಾಗ ನಮಗ್ ಗೊತ್ತಾಗಿತ್ತು. ಎಷ್ಟು ದಿನದಿಂದ ಅವ್ರು ಕಾಣಿಸ್ತಿಲ್ಲ ಅಂತ? 4 days ಇಂದ. ಭಾನುವಾರ ಆಗಿರೋದು. ಭಾನುವಾರದಿಂದ ಕಾಣಿಸ್ತಿತ್ತು.
ಭಾನುವಾರದಿಂದ ಅವ್ರು ಕಾಣಿಸ್ತಾನೆ ಇರ್ಲಿಲ್ಲ. ಅವ್ರ ಗಂಡ ಹೊಂಟೋಗಿದ್ದ ಊರಿಗೆ. ಅವಾಗ ಕೆಲ್ಸಕ್ ಬಂದಿಲ್ಲ ಅಂದ್ಬಿಟ್ಟು ಅವ್ರ ಫ್ರೆಂಡ್ ಮನೆ ಹತ್ರ ಹುಡ್ಕೊಂಡ್ ಬಂದವಳೆ. ಅವಾಗ ಆತರ ಗೊತ್ತಾಗಿರೋದು ಓನರ್ಗೆ. ಈಗ ಮದುವೆಯಾಗಿ 4 ತಿಂಗಳಿಗೆ ಈ ತರ ಎಲ್ಲ ಮರ್ಡರ್ ಮಾಡ್ತಾರೆ ಅಂತ ಎಷ್ಟ್ ಟೈಮ್ ಆಗಿತ್ತಂತೆ ಮದ್ವೆಗೆ? ಮದ್ವೆ ಆಗಿರೋದು ಅಂತ ನಮ್ಗೂ ಗೊತ್ತಿಲ್ಲ. ಅಂದ್ರೆ ಮಾಮೂಲಿ ಫ್ರೆಂಡ್ಲಿ ಓಡಾಡ್ಕೊಂಡಿದ್ರು. ನಮ್ಗೆ ಯಾರೋ ಹೇಳಿದ್ದು ಗಂಡ ಪ್ರೀತಿ ಮಾಡಿ ಬಂದಿರೋದು ಅಂತ ಲವ್ ಮಾಡಿ ಬಂದಿರೋದು ಅಂತ ಹೇಳಿತ್ತು. ಅವಾಗಿಂದ ಒಟ್ಟಿಗೆ ಇದಾರ? ಹಾ, ಒಟ್ಟಿಗೆ. ಅವಾಗಿಂದ ಒಟ್ಟಿಗೆ ಇದಾರ ಅವರು? ಓಕೆ. ಮಾತಾಡ್ತಿದ್ರಾ? ಇಲ್ಲೇ ಇಲ್ಲ ಇಲ್ಲ, ಅವ್ರು ಹಿಂದಿಯವ್ರಲ್ಲ, ನಮ್ಗೇನ್ ಬರುತ್ತೆ ಕನ್ನಡ.